ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ಸಹಕಾರಿ ಟಿವಿಯ ಎಲ್ಲ ಶ್ರೋತೃಗಳಿಗೂ ಕೂಡ ನಮಸ್ಕಾರಗಳು. ನಾನು ಜಿ ನಂಜನಗೌಡ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರು. ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಸೌಹಾರ್ದ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿತವಾಗಿರತಕ್ಕಂಥ ಒಂದು ಮಾತೃ ಸಂಸ್ಥೆ. ಪ್ರತಿ ವರ್ಷ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳೊಳಗಾಗಿ ನಮ್ಮ ಮಹಾಜನ ಸಭೆ ನಡೀತದೆ. ನಮ್ಮ ಸಂಯುಕ್ತ ಸಹಕಾರಿ ಭಾಳಷ್ಟು ವರ್ಷಗಳಿಗಿಂತ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದೆ. ಅದೇನೆಂದರೆ, ಮಹಾಜನ ಸಭೆಗಿಂತ ಪೂರ್ವದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿ ಮಾಡಿ ಎಲ್ಲ ಸಹಕಾರಿಗಳ ಸದಸ್ಯರನ್ನು, ಅಲ್ಲಿಯ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ನಿರ್ದೇಶಕರಿರ್ಬೋದು ಮತ್ತು ಸಿ ಒ ಆದಿಯಾಗಿ ಇತರ ಸಿಬ್ಬಂದಿಯವರಿರ್ಬೋದು, ಅವರೆಲ್ಲರ ಸಭೆ ಕರೆದು ಆ ಸಂಪರ್ಕ ಸಭೆ ಅನ್ನೋ ಹೆಸರಿನಲ್ಲಿ ಆ ಸಭೆಯಲ್ಲಿ ಭಾಳಷ್ಟು ಸಂವಾದವನ್ನು, ಚರ್ಚೆಗಳನ್ನು ನಾವು ಏರ್ಪಡಿಸಿದ್ದೀವಿ. ಆ ಸಭೆ ಖಂಡಿತವಾಗಲೂ ಭಾಳಷ್ಟು ಅತ್ಯಮೂಲ್ಯ ಅಂತ ನನಗನ್ನಿಸುತ್ತೆ. ನಾನು ಆಗಸ್ಟ್ 2004 2022ರಲ್ಲಿ ಅಧಿಕಾರ ಸ್ವೀಕರಿಸಿದ ನಂತರ 3 ವರ್ಷಗಳಲ್ಲಿ ಸತತವಾಗಿ 3 ವರ್ಷ ಸಭೆಗಳನ್ನು ಮಾಡಿದ್ದೇನೆ. ಎಲ್ಲ ಜಿಲ್ಲೆಗಳಿಂದ ಅಭೂತಪೂರ್ವ ಬೆಂಬಲ ಈ ಸಂಪರ್ಕ ಸಭೆಗಳಿಗೆ ಬಂತು. ಅಲ್ಲಿ ಪ್ರಮುಖವಾಗಿ ಈ ಸಲದ ನಮ್ಮ ಸಂಪರ್ಕ ಸಭೆಗಳಲ್ಲಿ ನಾವು ವಿಶೇಷವಾಗಿ ಸಂಯುಕ್ತ ಸಹಕಾರಿಯ ಯಾವ ಕೆಲಸಗಳನ್ನು ಮಾಡಬೇಕು, ಸದಸ್ಯರ ಅಪೇಕ್ಷೆ ಏನಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಲಿಕ್ಕೋಸ್ಕರಲೇ ಪ್ರಮುಖವಾಗಿ ಸಂಪರ್ಕ ಸಭೆಗಳನ್ನು ಏರ್ಪಡಿಸಿರ್ತೀವಿ. ಈ ಸಲ ಬಹುತೇಕ ಎಲ್ಲ ಜಿಲ್ಲೆಗಳ ಸಂಪರ್ಕ ಸಭೆಯಲ್ಲಿ ನಮ್ಮ ಸದಸ್ಯ ಸಹಕಾರಿಗಳು ಹೇಳಿದ್ದೇನು ಅಂದರೆ, ಏನು ಕರ್ನಾಟಕ ಸರ್ಕಾರ ಮಾರ್ಚ್ 2016ರಂದು ಮಾರ್ಚ್ 16ನೇ ತಾರೀಕು ಮಾರ್ಚ್ 2024ರಂದು ಒಂದು ಸರ್ಕಾರಿ ನೋಟಿಫಿಕೇಷನ್, ಗೌರ್ಮೆಂಟ್ ನೋಟಿಫಿಕೇಷನ್ ಹೊರಡಿಸಿದೆ. ಆ ನೋಟಿಫಿಕೇಷನ್ನು ನಮ್ಮ ಸೌಹಾರ್ದ ಸಹಕಾರಿಗಳಿಗೆ ಮಾರಕವಾಗಿದೆ ಅಂತಕ್ಕಂಥ ವಿಚಾರ ಇದೆ. ಏನು ಹಾಗಾದರೆ ಆ ಸರ್ಕಾರಿ ನೋಟಿಫಿಕೇಷನ್ನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದರೆ, ಅಲ್ಲಿ ಸುಮಾರು ಅಂಶಗಳು ನಮ್ಮ ಈ ಚಳುವಳಿಗೆ ಪೂರಕವಾಗಿದ್ದರೂ ಕೂಡ ಒಂದು 4-5 ಅಂಶಗಳು ಈ ಚಳುವಳಿಯನ್ನು ಎಲ್ಲೋ ಒಂದು ಕಡೆ ಗಂಡಾಂತರಕಾರಿಯಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿದ್ದಾವೆ. ಅವು ಯಾವ ಅಂತಂದರೆ, ನಮ್ಮ ಸದಸ್ಯ ಸಹಕಾರಿಗಳೇನು ಕ್ರೆಡಿಟ್ ಬಿಸ್ನೆಸ್ ನಡೆಸ್ತಾರೆ, ಪತ್ತಿನ ವ್ಯವಹಾರ, ಅವ್ರಿಗೆ ತಾವು ತೆಗೆದುಕೊಳ್ತಕ್ಕಂಥ ಡಿಪಾಸಿಟ್ ಮೇಲೆ ಮತ್ತು ಅವರು ಕೊಡ್ತಕ್ಕಂಥ ಸಾಲಗಳ ಮೇಲೆ ಬಡ್ಡಿ ದರವನ್ನು ನಿಗದಿಪಡಿಸಿದೆ ಸರ್ಕಾರ. ಡಿಪಾಸಿಟ್ ಮೇಲೆ SBI ಏನು ಡಿಪಾಸಿಟ್ ಮೇಲೆ ವಿಧಿಸ್ತದ ಬಡ್ಡಿ ದರವನ್ನು ಅದಕ್ಕಿಂತ 2% ಒಳಗಾಗಿಯೇ ನಾವು ನಿರ್ಧಾರ ಮಾಡಬೇಕು. ಮತ್ತು ನಾವು ಕೊಡ್ತಕ್ಕಂಥ ಸಾಲಗಳಿಗೆ 12% ಹೆಚ್ಚಿಗೆ ಬಡ್ಡಿ ವಿಧಿಸಂಗಿಲ್ಲ. 12% ಒಳಗಾಗಿಯೇ ನಾವು ಸಾಲದ ಮೇಲೆ ಬಡ್ಡಿಯನ್ನು ವಸೂಲಿ ಮಾಡಬೇಕು ಅಂತಕ್ಕಂಥದ್ದು ಅದರ ಮುಖ್ಯ ಉದ್ದೇಶ.